सूर्यदेवाय नमः। ಕರ್ಣ, ಮಗು ಕರ್ಣ, ಯಾರು? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವ ನಾನು ಮಾಡಿದ ಅಪರಾಧವೇನು ತಾಯಿ? ಅಲ್ಲಿರುವ ಚರಾಚರಗಳು ಸಹ ಕಾಡಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲಿರುವವು.
ಸೂತ ನೀಚ ಹೀನಗುಣಗಳನ್ನು ಹೀಯಾಳಿಸುತ್ತಿರುವಾಗ ಅದೆಲ್ಲವನ್ನು ಅಮ್ಮ ಅದೆಲ್ಲವನ್ನು ಒಂದೇ ಒಂದು ಮಾತಿನ ಪೂರೈಸಬೇಕಾದರೂ ಈ ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನಾನು ಪರಮ ಪಾಪಿಯಾಗಿದೆ. ಅಮ್ಮ ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮತ್ಕಾರ ಬಂದಿದ್ದಲ್ಲ, ಕರುಣೆ ತೋರಿದೆಯಲ್ಲ, ನಿನ್ನ ಉಪಕಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ?
ತಂದೆಯ ಕಪಿಧ್ವಜವರು ಭೂಮಿಯಲ್ಲಿ ಹಾರಾಡುತ್ತಿರುವ ಪಾಂಡವರಿಗೆ ಅಪ್ಪದೇವೆ ಛೇ, ಈಗ ನಮಗೆ ಒದಗಿ ಬಂದಿರುವಂತಹ ಆಪತ್ತಾದರೆ ಎಂತಹದ್ದು. ಗಂಡಪ್ಪ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯು ನಮಗಿಲ್ಲ. ಈಗದಿಂದ ರಚಿತರಾದ ಕೌರವರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿದೆ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತ, ಆ ಯುವವನ್ನು ನಾನು ಭೇದಿಸುವೆನು. ಅದಕ್ಕೆ ಅನುಮತಿ ಪಡೆಯುವುದಕ್ಕೋಸ್ಕರ ನಾನು ಇಲ್ಲಿಗೆ ಬಂದದ್ದು. ಬಾಪು ಬಾಪು ಅಭಿಮನ್ಯು ಬಾಪು, ನಮ್ಮ ವಂಶದ ಗೌರವ ಸ್ವರೂಪ ನೀನು. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ನಿನ್ನ ಉತ್ಸಾಹಕ್ಕೆ ನಾನು ಮೆಚ್ಚುವೆನು. ಆದರೂ ಈ ಕೆಲಸವೂ ನಿನ್ನಿಂದಾಗದು. ನಾವೆಲ್ಲರೂ ತಿಳಿಸಿದ್ದು ಇಂತಹ ಅಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸಿಕೊಡುವುದು ಲೋಕಾಭಿಮತವೆನಿಸುವುದೇ ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನ್ನೇ ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಮುಂದಿರುವ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಇದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರತೆಯ ಚಿರುಪ್ರಕಾಶದಿಂದ ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರವಾಹ ಫಲಗಳಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ತನ್ನ ಮಾತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರತಿವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯಾವತರು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿ ಶಾಲೆಯಾಗುವುದು ಶಾಸ್ತ್ರ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿರುವ ಈ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯ ಕಲಿತೆನು. ಅದು ಈಗ ಉಪಯೋಗಕ್ಕೆ ಒದಗಿ ಬಂದಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ವ್ಯರ್ಥ ಮಾಡಬೇಡ. ಅದಕ್ಕೆ ಅನುಮತಿಯನ್ನು ಕೊಡು. ಆಗ ತಿಳಿಯುವುದು ಪಾರ್ಥನವಾದ ಪಾತ್ರನಂತೆ ಪರಾಕ್ರಮಶಾಲಿ ಎಂಬುದಾಗಿ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಮೇಲೆ ಜಲಶೇಚನ ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನವಾಗಿ ಮಾಡುವೆವು. ಅನಿರೀಕ್ಷಿತವಾಗಿ ಒದಗಿ ಬಂದ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮಸೈನ, ನಿನ್ನಿಷ್ಟದಂತೆ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಟ್ಟಿರುವುದು. ಧನಂಜಯನ ಪ್ರಾಣ ಪದಕವು ಇದ್ದ ರಂಗದಲ್ಲಿ ಧನಂಜಯನ ಪ್ರಾಣ ಪದಕವು ಅಚ್ಚಿಳಿದಂತೆ ಪುನಃ ಅವನು ಬಂದು ನಮ್ಮಲ್ಲೇ ಸೇರಲಿ. ಹಾಗೆ ಆಗಲೇ ಅಗ್ರಜ. ಕುಮಾರ ಅಭಿಮಾನ್ಯು, ದೊಡ್ಡಪ್ಪ, ಆ ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಹೋಗಿ ಬಂದು ದೊಡ್ಡಪ್ಪ, ನಿಮ್ಮೆಲ್ಲ ಆಶೀರ್ವಾದವು ನನ್ನನ್ನು ಒಜ್ಜ ಕೌಚೆಯಂತೆ ರಕ್ಷಿಸಿಕೊಂಡಿರಲು ಭಯವೇನಿರುವುದು. ದೊಡ್ಡಪ್ಪ, ದೊಡ್ಡಪ್ಪ ಹೋಗೋಣ. ಬಾ ಕುಮಾರ, ನಡೆ ಹೋಗೋಣ. Thank you.
ಸುಂದರಿ, ನಿನ್ನ ದೇವರ ದರ್ಶನವನ್ನೇನೋ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿದ್ರೆ? ನನ್ನ ಸರ್ವಸ್ವವನ್ನು ಕೊಟ್ಟಿರುವುದು, ಇನ್ನು ನನ್ನದಾಗಿ ಏನು ಇದಿದೆ ಸ್ವಾಮಿ? ಮನದ ಆಸೆಯಿಂದ ಬಯಸುತ್ತಿದೆ ಬಾ ಸುಂದರಿ, ಮನದ ಆಸೆಯಿಂದ ಬಯಸುತ್ತಿದೆ ಬಾ ಸುಂದರಿ, ರಸಮಯ ಸಂಗೀತದೆ ರಸಮಯ ಸಂಗೀತದೆ ಮಧುರಾನಂದವ ನೀಡುವಾರೆ, ಮನದ ಆಸೆಯಿಂದ ಬಯಸುತ್ತಿದೆ ಬಾ ಸುಂದರಿ.
ಮೊದಲಿನಿಂದಲೂ ತಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ? ನಾನದನ್ನು ಬಲ್ಲೆ. ಪ್ರತಿದಿನ ಪ್ರತಿಕ್ಷಣವು ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ದಿನದಿನವೂ ಹೊಸ ಹೊಸವುಗಳಿಂದ ಪ್ರಕೃತಿಯನ್ನು ನಗಿಸುವರು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನದಿನವೂ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಆದರೆ ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನದಿಂದ ಪುನಃ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ ಸ್ವಾಮಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ దగ్గರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸುವಳೆ. ಪ್ರೇಮದ ವಿಷಯದಲ್ಲಿ ಎಷ್ಟೇ ಆದರೂ ಪಂಡಿತರಲ್ಲಿ ನೀವು. ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸ್ವಾಮಿ, ಸ್ವಾಗತ
ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಇಂದಿನ ಯುದ್ಧದಲ್ಲಿ ನಾನು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯ ಇಲ್ಲ ಉತ್ತರ. ಈ 4 ದಿನಗಳಿಂದಲೂ ಯುದ್ಧ ರಂಗದಲ್ಲಿ ನಿರತರಾಗಿದ್ದೀರಾ. ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದೆ? ಉತ್ತರ, ದ್ರೋಣನ ಚಕ್ರವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಬಳಿ ಅನುಮತಿ ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ಇನ್ನೊಂದು ಭಾವದಿಂದ ಕಳುಹಿಸಿಬಿಡು. ಸ್ವಾಮಿ, ನೀವು ಯುದ್ಧ ರಂಗಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರು. ಈಗ ನಾನು ನಿಮಗೆ ಸಹಾಯಗಳಾಗಬೇಕು. ಉತ್ತರ, ಆ ದಿನ ತಾಯಿ ಉಪಾಯ ಇಲ್ಲದೆ ವಸ್ತ್ರಾಧಾರಣ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಓಹೋ, ಯುದ್ಧಕ್ಕಾಗಿ ವಸತಿಗಳನ್ನು ತಂದಂತಿದೆ. ಪ್ರಿಯ, ಒಂದು ಸಾರಿ ಎದೆ ಏರಿಸಲಿ. ಉತ್ತರ, ಈ ಕೋಮಲ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಿರಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿಳಿದಂತ ಹೂಗಳನ್ನು ಎದೆಯೇರಿಸು. ರೂಪುಗಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನೇ, ನಿನ್ನ ಹೃದಯ ಮಧ್ಯೆ ಆಶಯವನ್ನು ಕೊಡು. ಅಬ್ಬಬ್ಬಾ, ಮುಂದೆ ಸಿಕ್ಕಿ ಅದೆಷ್ಟು ಪ್ರೇಮದ ಮಾತುಗಳು ಸ್ವಾಮಿ.
ಸಮಯವನ್ನ ದೂರ ಇದ್ದವು ಮುಂದೊದಗಿದೆ. ಈಗಲೂ ನೀನು ನಗುತ್ತಿರುವೆ. ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು ಯುದ್ಧವನ್ನು ನಿರ್ಮಿಸಿದ ಹೃದಯನಾದ ವಿದ್ಯೆ ಬೇರೆ, ಹಾಸ್ಯಪ್ರಿಯೆ ಗಾನಮಯಿಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಲಾಸನೆ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳಬೇಕೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರಿ ನಿರ್ಮಿಸುವನು. ಇದುವರೆವಿಗೂ ಹಾಸ್ಯಮಯಿ ಗಾನಶೀಲಿಯಾದ ಒಬ್ಬ ಉತ್ತರಿ ನೋಡಿದೆ. ಈಗ ವೀರಪತ್ನಿ ವೀರಾಣಿಯಾದ ಮತ್ತೊಬ್ಬ ಉತ್ತರಿ ನೋಡಿದೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ಧರ್ಮವನ್ನು ಪಾಲನೆ ಮಾಡು. ಉತ್ತರ, ನನ್ನನ್ನು ಸಂತೋಷಯುತವಾಗಿ ಕಳಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಅಥವಾ ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬಲ್ಲಳಿ. ಉತ್ತರಿ ತನ್ನ ಭಾಗದ ಕರ್ತವ್ಯವನ್ನು ಸಾಹಸೋದನೆಯಾಗಿ ನಿರ್ವಹಿಸುವಳು. ಉತ್ತರ, ನಾನು ನೋಡುವುದೇನನ್ನ ಈಶ್ವರ? ಸಣ್ಣದ ಪುತ್ಥಳಿಯಲ್ಲಿ ಶಿರೀಷದ ಮಾಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರದ ದುಃಖ ಮಧ್ಯೆ ಸ್ವರ್ಗದ ಆನಂದ ಕೇಳಿ ಧನ್ಯೇ. ಉತ್ತರ, ಧನ್ಯೇ. ಆರ್ಯವರ್ತದಲ್ಲಿ ನೀನು ನಾರ್ಯರತ್ನ. ನೀವು ಕ್ಷತ್ರಿಯ ರತ್ನ. ಯುದ್ಧ ನಿಮ್ಮ ಗೌರವ, ಕೀರ್ತಿ, ಸಂಪತ್ತು. ಪ್ರಿಯ, ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ದುಃಖವನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗೆ ಉರುಳುತ್ತದೆ ಸಾಹಸ ಮುಖ್ಯರಾಗಿ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವೂ ಇಲ್ಲವೇ? ಇರುವುದು ಕಾಂತ. ರಣಾಂಗಣದಲ್ಲಿ ಕಾದಾಡುತ್ತ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ತರ್ಪಿತಳಾದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ವಾಸವನ್ನು ಸುರಿಸಿದ ಮಾದಿಯಾರು. ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವರ ಜೀವನ ಸರ್ವಸ್ವ. ಇನ್ನು ನೀನು ಅನುಜ್ಞೆಯನ್ನು ಕೊಡು. ನೀನು ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳೆಯುವೆನು. ನನಗಿಂತ ಅಪಜಯವಿಲ್ಲ. ಬಹುಕಾಲ ತಪಗೈಲೆ ನಿನ್ನ ಪಡೆಯಲು ನನ್ನವಳು ನೀನಾಗಲು. ಬಹುಕಾಲ ತಪಗೈಲೆ ನಿನ್ನ ಪಡೆಯಲು ನನ್ನವಳು ನೀನಾಗಲು. ಓ ಪ್ರಿಯತಮೆ, ಓ ಪ್ರಿಯತಮೆ, ನೀ ನನ್ನ ಬಾಳಿನ ಜೀವವೋ, ನೀ ನನ್ನ
ಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು. ಪರಿಯ ವಿಜಯ 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 ಶವದೊಲಿಸಿ ಸೈನೆರೆದೆ ರಣಭೂಮಿಯ ಪರಿಯ ವಿಜಯ ಮಹಾವೀರ ಜಯ ಧ್ವನಿವರ ಸಹಸ್ರ ಗೋಪಾಲು ಭಯಂಕರ. ಮಹಾವೀರ ಜಯ ಧ್ವನಿವರ ಸಹಸ್ರ ಗೋಪಾಲು ಭಯಂಕರ. ಮಹಾರಥಿಗಮಲು ಪದಾತಿ ಪರಿವೃತ ಮಹಾರಥಿಗಮಲು ಪದಾತಿ ಪರಿವೃತ ಮಹಾಜ್ಞಾನಿ ಬಡ ನವಕ್ರಾಂತ ವಿಜಯ ವಿಜಯ ಶವದೊಲಿಸಿ ಸೈನೆರೆದೆ ರಣಭೂಮಿಯ ಪರಿಯ ವಿಜಯ ವಿಜಯ. ಅಹಿತ ನಿವಹಯತ ದುರುಗ ಗಜ ಸಹಿತ ಮುದಿತ ವಿಭವ ಮುದಿತ ಮುದಿನ ರೋಚಿ ಗುಲಮ ಹತ್ತಿರಿಗಿರ ಮುದಿನ ರೋಚಿ ಗುಲಮ ಹತ್ತಿರಿಗಿರ ಗುರು ವಿಜಯ ಬರಿ ಗಲಿತ ಅಹಿತ ವಿಜಯ ವಿಜಯ ಶವದೊಲಿಸಿ ಸೈನೆರೆದೆ ರಣಭೂಮಿಯ ಪರಿಯ ವಿಜಯ. ವಾಸುದೇವ, ಅರ್ಜುನ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯೋಧರನ್ನು ಸಾರಿ ತೋರಿಸು ದೇವ. ದುರ್ಯೋಧನ ಹಿತಕಾಂಕ್ಷಿಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯೋಧರನ್ನು ಸಾರಿ ತೋರಿಸು ದೇವ. ನಿನ್ನ ಇಚ್ಛೆ ಅರ್ಜುನ. ಕೌರವನ ಚತುರಂಗ ಸಮೇತವಾದ ಸೈನ್ಯವು ಉನ್ಮಿಲಿತವಾದ ಚಂಡಮಾರುತದಂತೆ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ಸಮೂಹವನ್ನು ಬೆಳಗಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿಯು ಜಯದ್ರಥನು ಒಂದೇ ವಿಧವಾದ ಚತುರಾಶ್ವದಲ್ಲಿ ಕುಳಿತಿರುವವನೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಅರ್ಜುನ, ಆತನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಸೇತಾಶ್ವ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನರೆಗೂದಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕ್ತವು ಬೆಳಗುತ್ತಿರುವುದು. ಆತನು ನಿನ್ನ ಪಿತಾಮಹನು ಭರತವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನು ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಅರ್ಜುನ, ಭೀಷ್ಮನ್ ಗುರು ಪಿತಾಮಹ, ಇದು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನ ಬಳಿ ತಿಳಿಸಬಲ್ಲನಾದರೂ ಇದು ಅರ್ಜುನನ ಪತನವೋ ಉತ್ತಾನವೋ ದೇವ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಜನಾರ್ದನ 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 ಮಾಧವ
ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನ ರೋಮಾಂಚನ ಉಂಟಿರುವುದು, ಕೈ ಕಾಲುಗಳಲ್ಲಿ ನಿಲ್ಲಲು ತಾಳಲಿಲ್ಲ. ದೇವ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಈ ಭರತಭೂಮಿಯಲ್ಲಿ ಹರಿಯುತ್ತಿರುವುದು ನೀನು ಬಲ್ಲೆಯಾ ದೇವ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. ಮೂರು ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ಈ ಜ್ಞಾತಿ ವಧೆಗೂ ಗುರುಹಿಂಸೆಗೂ ಕೈಯಾಕಳರೆನು. ನನಗೆ ಯುದ್ಧವೇ ಬೇಡ ಮಿತ್ರ, ರಥವನ್ನು ಹಿಂದಿರುಗಿಸು. ಇದೇನು ವಿಷಮೇ ಸಮಪಸ್ಥಿತಂ ಅನಾರ್ಯಂ ದುಷ್ಟಮಸ್ವರ್ಗಂ ಅನಾರ್ಯಂ ದುಷ್ಟಮಸ್ವರ್ಗಂ ಮಮ ಕೀರ್ತಿಕರ ಅರ್ಜುನ. ಈ ವಿಷಮಾಸಾರದಲ್ಲಿ ನಿನಗಿಂತ ಕಷ್ಟದ ಭಾವನೆಯು ಏಕೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಳಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ದೇವ ಮಾಧವ ಮಾಧವ ಹೇಳಿಕೊಂಡ್ರೆ ದೇವ ಮಾಧವ ರೂಢಿಯೋಳು ನಾನು ಕೆಡ ಬಯಸಲಾರೆ. ಶರದಿ
ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು. ಇಂಥ ಬಾಣವನ್ನು ಕೊಡುವುದೇ ಗುರುವಲೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠವು. ಒಂದು ಬಾಂಧವರ ರಕ್ತದಿಂದ ಕೊಯ್ದ ಈ ರಾಜಭೋಗವನ್ನು ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜಭೋಗಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ಮರೆಯುವುದು ನನಗೆ ಸಮ್ಮತವಿಲ್ಲ ದೇವ. ಸ್ವಧನವಧಿಯು ನನಗೆ ಸಮ್ಮತವಿಲ್ಲ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ. ಮನುಷ್ಯನು ಜೀರ್ಣವಾದ ದೇಹವನ್ನು ಬಿಟ್ಟು ಬೇರೊಂದು ದೇಹವನ್ನು ಆಶ್ರಯಿಸುವನು. ಜೀವನವು ಆತ್ಮದ ಅವಸಾನವಲ್ಲ, ಮಾನವ ದೇಹದ ನಾಶ ಅವಿನಾಶವಲ್ಲ. ಆತ್ಮದ ಅವಂತದ ಅವಸಾನಗಳು ಮಾನವನ ಎರಡು ಹಂತರಗಳು. ಹುಟ್ಟಿದವನಿಗೆ ಮರಣವು ನಿಶ್ಚಿತವಾದದ್ದು, ಹುಟ್ಟಿದವನಿಗೆ ಪುನರ್ಜನ್ಮವು ನಿಶ್ಚಿತವಾಗಿರುವುದು. ನೀನು ಭೀಷ್ಮ, ದ್ರೋಣ, ನೀನು ನಾನು ಸಹ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮ ಪತನವಾಗುವುದೋ, ಆ ಅಧರ್ಮ ಉದ್ಧಾರವಾಗುವುದೋ, ಆಗ ನಾನು ಭೂಲೋಕದಲ್ಲಿ ಜನ್ಮಗ್ರಹಣ ಮಾಡುವೆನು. ಅವಶ್ಯವಾದ ಅವಸಾನಗಳಿಗೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ನೀನು ಕ್ಷತ್ರಿಯನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಅರ್ಜುನ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ನಾನು ಹೇಳಿಯಲ್ಲ, ಆದರೂ ಯುದ್ಧ ವಿಮುಖನಾಗಿರುವೆನು. ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವಿಲ್ಲವೇ ದೇವ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಅನಾರ್ಯಂ ಕರ್ತವ್ಯಂ ಮಾನವ ಧರ್ಮಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮರಕ್ಷಕನಾದಿರೆ ಧರ್ಮರಕ್ಷಕನಾದಿರೆ ಬರಿದೇಕೆ ಕಳವಳ ಪಡುವೆ ಮರುಳೇ. ಭಾರತ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಪಾಲನೆ ಮಾಡಿದ ಉಲ್ಲಂಘನೆ ಮಾಡಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಧೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಹೊಳೆಯುವರು, ಮಿತ್ರರು ಆತ್ಮೀಯ ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮ ಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮನಾಶವು ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ದೇವ. ಧರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವೂ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ದಿವ್ಯ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ದೇವ? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮ ಪತನವಾಗುವುದೋ, ಅಧರ್ಮ ಉದ್ಧಾರವಾಗುವುದೋ, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ,
ಧರ್ಮ ಸಂಸ್ಥಾಪನೆ ಮಾಡುವುದೇ ನನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು ದೇವ? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕಳಿಸೋ ಮಹಾಮಹಿಮ. ಕಿರೀಟಿ, ನಾನು ಮಾಯಾರೂಪಿ, ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ವರ್ತಿಸುವೆನು, ವಾಯುವಾಗಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವರ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದೆಡೆಗೆ ಕರೆದೊಯ್ಯುವೆನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವಾಂತರ್ಯಾಮಿಯು ಸರ್ವಶ್ರೇಷ್ಠನು ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮುನಿವು ಸಮೂಹಪಟ್ಟಂತೆ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು ನಾನು. ಚಂದ್ರ ಸೂರ್ಯನ ಕಾಂತಿಯು ನನ್ನದು. ವೇದಗಳಿನ ಓಂಕಾರವು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ ಅನಂತ. ಅದರಲ್ಲೂ ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿಗಳಿ ಪ್ರಳಯಗಳು ನಡೆಯುವವು. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಹೊರೆಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ. ತತಸ್ತು ಪಾರ್ಥ. ನೋಡಲಾರವು, ಕೈ ಕಾಲುಗಳು ಕಂಪಿಸುತ್ತಿರುವುದು, ವಾಕ್ಸ್ಫೂರ್ತಿ ಇಲ್ಲ. ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸು ಗೋಪಿಕಾವಲ್ಲಭ. ಲಲನ ಚಿತ್ತರಂಜಕವಾದ ಗಂಭೀರ ಸುಧಾಸವನ್ನು ತೋರಿಸೋ ಕಲ್ಲ. ಮನವು ಚಂಚಲದ ಕಾರ್ಗತ್ತಲೆಯಾಗಿ
ಪ್ರಶಾಂತವಾದ ಜಲರಾಶಿಯಿಂದ ನಿಶ್ಚಲವಾಗಿ ನೆರೆಯುವ ನಾವೆಯಂತೆ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಪಷ್ಟದಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾ ಜಯ